ಮಂಡ್ಯ ಅಖಾಡಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಬಿಗ್ ಎಂಟ್ರಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಎಂಟ್ರಿಯ ಹಿಂದಿದೆ ಹಲವು ಲೆಕ್ಕಾಚಾರ. ಪಕ್ಕಾ ಲೆಕ್ಕಾಚಾರ ಹಾಕೊಂಡೇ ಈ ಬಾರಿ ಮಂಡ್ಯ ಅಖಾಡಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಬಿಗ್ ಎಂಟ್ರಿ ಕೊಟ್ಟಾಗಿದೆ. ಏನು ಲೆಕ್ಕಾಚಾರ? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ, ಸುಮಲತಾ ಟಿಕೆಟ್ ರೇಸ್ನಿಂದ ಔಟ್. ಎಚ್.ಡಿ.ಕೆ ಸ್ಪರ್ಧಿಸಿದ್ರೆ ಗೆಲುವು ಬಹಳ ಸುಲಭ ಆಗುತ್ತೆ. ಪೈಪೋಟಿಗೆ ಸುಮಲತಾ ಅವರೇ ರೇಸ್ನಲ್ಲಿ ಇರೋದಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವರ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೇಂದ್ರಕ್ಕೂ ಹತ್ತಿರ ಆಗಬಹುದು. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಮಂಡ್ಯ ವಿಚಾರದಲ್ಲಿ ಎಚ್.ಡಿ.ಕೆ ಹಾಕಿದ್ದ ಲೆಕ್ಕಾಚಾರ ಪಕ್ಕಾ ವರ್ಕೌಟ್ ಆದಂಗೆ ಕಾಣ್ತಾ ಇದೆಯಾ? ಸುಮಲತಾ ರೇಸ್ನಿಂದ ಔಟ್, ಎಚ್.ಡಿ.ಕೆ ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರ ಸರಾಗ ಆಗಿದೆಯಾ ಈಗ ಅವ್ರ ಪಾಲಿಗೆ? ಖಂಡಿತವಾಗಿಯೂ ವಿಜಯ್, ಏನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಯಾರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿತ್ತು. ಯಾಕಂದ್ರೆ ಒಂದ್ ಕಡೆ ಸುಮಲತಾ ಅವರು ತಾವು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದು ತನಗೆ ಟಿಕೆಟ್ ಬೇಕು ಅನ್ನೋ ಒಂದು ಲಾಬಿಯನ್ನು ಕೂಡ ನಡೆಸ್ತಾ ಇದ್ರು. ಇನ್ನೊಂದ್ ಕಡೆ JDS ನಿಂದ ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಮಂಡ್ಯ ನಾಯಕರು ಸಾಕಷ್ಟು ಒತ್ತಡವನ್ನು ಹಾಕುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಅಲ್ಲಿನ ಸ್ಥಳೀಯ ನಾಯಕರು CS ಪುಟ್ಟರಾಜು ಸೇರಿದಂತೆ ಹಲವು ನಾಯಕರು ಅಲ್ಲಿ ರೇಸ್ನಲ್ಲಿದ್ರು. ಆದ್ರೆ ಅಳಿದು ತೂಗಿ ಕುಮಾರಸ್ವಾಮಿ ಮತ್ತೆ H.D. ದೇವೇಗೌಡರು ಒಂದು ತಂತ್ರವನ್ನ ಮಾಡಿರುವಂತದ್ದು. ಜೊತೆಗೆ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಸಕಾರಾತ್ಮಕವಾಗಿ ಒಂದು ಪ್ಲಾನ್ ಅನ್ನ ಮಾಡಿ H.D. ಕುಮಾರಸ್ವಾಮಿ ಅವ್ರನ್ನ ಮಂಡ್ಯದಿಂದ ಸ್ಪರ್ಧೆ ಮಾಡಿಸಿದ್ರೆ ಇಲ್ಲಿ ಏನು ಸುಮಲತಾ ಅವರು ತಮಗೆ ಟಿಕೆಟ್ ಬೇಕು ಅನ್ನೋ ಒಂದು ರೇಸಿಂದ ಔಟ್ ಆಗ್ತಾರೆ. ಯಾಕಂದ್ರೆ ಸ್ವತಃ ಸುಮಲತಾ ಅವರೇ ಹೇಳಿದ್ರು, ಒಂದು ಕುಮಾರಸ್ವಾಮಿ ಅವರು ಈ ಒಂದು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ನಾನು ಟಿಕೆಟ್ ಆಕಾಂಕ್ಷಿ ಅಲ್ಲ, ಜೊತೆಗೆ ಸ್ಪರ್ಧೆ ಮಾಡೋದಕ್ಕೂ ಹೋಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಈ ಒಂದು ಮಾತನ್ನೇ ಈಗ ಲಾಭವನ್ನಾಗಿ ಮಾಡ್ಕೊಂಡಿರುವಂತ ದಳಪತಿಗಳು ಸ್ವತಃ ಕುಮಾರಸ್ವಾಮಿ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ. ಆ ಮೂಲಕ ಇಲ್ಲಿ ಮಂಡ್ಯ ಒಂದು ಏನು JDS ನ ಭದ್ರಕೋಟೆ ಆಗಿತ್ತು, ಆ ಭದ್ರಕೋಟೆಯನ್ನ ಮತ್ತೆ ತಮ್ಮ ವಶಕ್ಕೆ ತೆಗೆದುಕೊಳ್ಬಹುದು. ಜೊತೆಗೆ ಏನು ಕೇಂದ್ರದಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಒಂದು ಆಫರ್ ಅನ್ನು ಕೂಡ ಕೊಟ್ಟಿರುವಂತದ್ದು, ತಾವು ಮಂಡ್ಯದಿಂದ ಸ್ಪರ್ಧೆ ಮಾಡಿ ಲೋಕಸಭೆಗೆ ಬಂದು ತಮ್ಮನ್ನ ಸಚಿವ ಸ್ಥಾನಕ್ಕೆ ಒಂದು ಆಯ್ಕೆ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಹೀಗಾಗಿ ಎರಡೂ ವಿಚಾರಗಳನ್ನ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಕುಮಾರಸ್ವಾಮಿ ಅವರು ಈಗ ಮಂಡ್ಯ ಸ್ಪರ್ಧೆಗೆ ಬಹುತೇಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಏನು ಮಂಡ್ಯ ಅವ್ರಿಗೆ ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡಿರುವಂಥದ್ದು, ಜೊತೆಗೆ JDS ನ ಭದ್ರಕೋಟೆ ಹಿಂದೆ ಕೂಡ JDS ಹಲವು ಬಾರಿ ಇಲ್ಲಿ ಗೆದ್ದಿತ್ತು. ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಮತಗಳನ್ನು ಬಂದಿದೆ. ಕುಮಾರಸ್ವಾಮಿ ಹೊರತುಪಡಿಸಿ ಬೇರೆ ಯಾರೇ ನಿಂತರೂ ಸೋಲುವುದು ಬಹುತೇಕ ಖಚಿತ ಅಂತ ಹೇಳಿ ಒಂದಷ್ಟು ವರದಿಗಳು ಕೂಡ ಇರುವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಸ್ವತಃ ಸ್ಪರ್ಧೆ ಮಾಡಿ ಈ ಒಂದು ಕ್ಷೇತ್ರವನ್ನು ತಮ್ಮ JDS ತೆಕ್ಕೆಗೆ ಹಾಕೊಳ್ಳೋದಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇನ್ನೊಂದು ಕಡೆ ಕೇಂದ್ರ ಸಚಿವರಾದರೆ ತಮ್ಮ ಪಕ್ಷವನ್ನು ಕೂಡ ಹಿಡಿತದಲ್ಲಿ ಇಟ್ಕೋಬಹುದು, ಶಾಸಕರನ್ನು ಕೂಡ ಹಿಡಿತದಲ್ಲಿ ಇಟ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ತಮ್ಮ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಒಂದೇ ಕಲ್ಲಿನಲ್ಲಿ ಎರಡು ಅಕ್ಕಿ ಹೊಡೆಯುವಂತ ಕೆಲಸ ಕುಮಾರಸ್ವಾಮಿ ಮತ್ತು ದಳಪತಿಗಳು ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.